ಸಮಾಂತರ ಶ್ರೇಣಿಗಳು 10ನೇ ತರಗತಿಯ ಗಣಿತ 3ನೇ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ, ಈ ಒಂದು ವಿಡಿಯೋದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನ ಬಿಡಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಲೆಕ್ಕ ಇದೆ. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ? ಅಂದ್ರೆ 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ? 2 ಅಂಕಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ನಮಗೆ ಗೊತ್ತಿದೆ. 2 ಅಂಕಿ ಪ್ರಾರಂಭವಾಗ್ತಕ್ಕಂಥದ್ದು 10ರಿಂದ ಮತ್ತು ಕೊನೆಗೊಳ್ತಕ್ಕಂಥದ್ದು 99ರವರೆಗೆ. ಅದರಿಂದ ಪರಿಹಾರ ಏನು? 2 ಅಂಕಿಯ ಸಂಖ್ಯೆಯು 10ರಿಂದ ಪ್ರಾರಂಭ ಆಗುತ್ತೆ. ಆದ್ರೆ 3ರಿಂದ ಭಾಗವಾಗುವ 2 ಅಂಕಿಯ ಮೊದಲ ಸಂಖ್ಯೆ 10 ನಿಶೇಷವಾಗಿ ಭಾಗ ಆಗಲ್ಲ, 11 ನಿಶೇಷವಾಗಿ ಭಾಗ ಆಗಲ್ಲ, 12 ನಿಶೇಷವಾಗಿ ಭಾಗ ಆಗುತ್ತೆ. ಅಂದ್ರೆ ಮೊದಲನೇ ಸಂಖ್ಯೆ 12 ಆಗತ್ತೆ. ಈ 12 ಆಮೇಲೆ 3 ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. 3 ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ನಮಗೆ ಒಂದು ಶ್ರೇಣಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆ ಶ್ರೇಣಿಯನ್ನ ನಾವು ಬರೆಯೋಣ. ಆ ಸಮಾಂತರ ಶ್ರೇಣಿಯನ್ನ ಬರೆದ್ರೆ ನಮಗೆ ಲೆಕ್ಕವನ್ನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಈಗ ಮೊದಲನೆಯ ಒಂದು ಸಂಖ್ಯೆ 12, ಅದಕ್ಕೆ 3 ಕೂಡ್ಕೊಂಡ್ರೆ 15, 15ಕ್ಕೆ 3 ಕೂಡ್ಕೊಳ್ಳಿ 18, 18ಕ್ಕೆ 3 ಕೂಡ್ಕೊಳ್ಳಿ 21. ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಇನ್ನು ಕೊನೆಯ ಸಂಖ್ಯೆ ನಮಗೆ ಗೊತ್ತಿದೆ 99. 99 ಸಹ ನಿಶೇಷವಾಗಿ 3ರಿಂದ ಭಾಗಿಸಲ್ಪಡತ್ತೆ. ಅಂದ್ರೆ ಇಂತಹ ಎಷ್ಟು ಸಂಖ್ಯೆಗಳಿದಾವೆ? 3ರಿಂದ ನಿಶೇಷವಾಗಿ ಭಾಗಿಸಲ್ಪಡ್ತಕ್ಕಂಥ 12ರಿಂದ 99ರವರೆಗಿನ ಎಷ್ಟು ಸಂಖ್ಯೆಗಳಿದಾವೆ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಈಗ ಈ 12 ಮೊದಲನೇ ಪದ. ಇನ್ನು ಸಾಮಾನ್ಯ ವ್ಯತ್ಯಾಸ 15ರಲ್ಲಿ 12ಅನ್ನ ಕಳೀರಿ, 3 ಬರುತ್ತೆ, ಅದನ್ನ ಡಿ ಅಂತ ಕರಿತೀವಿ. ಎನ್ ಅನ್ನ ಕಂಡುಹಿಡ್ಕೋಬೇಕಾಗತ್ತೆ. ಆ ಎನ್ನೇ ಎಷ್ಟು ಸಂಖ್ಯೆಗಳು ಅನ್ನೋದು. ಅಂದ್ರೆ ಇಲ್ಲಿ ಎ ಅನ್ನೋದು ಮೊದಲನೇ ಪದ ಅಂದ್ರೆ 12, ಡಿ ಅಂದ್ರೆ ಎರಡನೇ ಪದ ಮೈನಸ್ ಮೊದಲನೇ ಪದ, ಅದು 3 ಆಗ್ತದೆ. ಇನ್ನು ಎ ಎನ್ ಕೊನೆಯ ಪದ, ಇದು ಕೊನೆಯ ಪದ ಆಗಿರೋದ್ರಿಂದ ಅದನ್ನು ಎ ಎನ್ ಅಂತ ತೆಗೆದುಕೊಳ್ತಾ ಇದ್ದೀವಿ. ಈಗ 1 ನಿಮಿಷ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ, ಯಾವ ಒಂದು ಸೂತ್ರವನ್ನ ಹಾಕೊಂಡ್ರೆ ಈ ಲೆಕ್ಕವನ್ನ ಬಿಡಿಸಬಹುದು? ಎಸ್, ವೆರಿ ಗುಡ್. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಆ ಸೂತ್ರವನ್ನ ಹಾಕೊಂಡ್ರೆ ನಾವು ಈ ಒಂದು ಲೆಕ್ಕವನ್ನ ಬಿಡಿಸಬಹುದು. ಈಗ ಆ ಸೂತ್ರವನ್ನು ಹಾಕೊಂಡು ಬಿಡಿಸೋಣವೇ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ ಅಂದ್ರೆ ಕೊನೆಯ ಪದ 99, ಎ ಅಂದ್ರೆ 12, ಎನ್ ಗೊತ್ತಿಲ್ಲ ಹಾಗೆ ಬರ್ದಿದ್ದೇನೆ, ಡಿ 3. ಈಗ 12ಅನ್ನ ಬಲಗಡೆಯಿಂದ ಎಡಗಡೆ ಕಳಿಸಿ, ಅಥವಾ ಎರಡೂ ಕಡೆ 12ರಿಂದ ಕಳೀರಿ. ಕಳೆದಾಗ 99 ಮೈನಸ್ 12, ಇದು ಈ ಕಡೆ ಬಂದಾಗ ಮೈನಸ್ ಆಗ್ತದೆ. ಆವಾಗ 99 ಮೈನಸ್ 12 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 3. ಈಗ ಇದನ್ನ ಕಳೀರಿ, ಎಷ್ಟಾಗತ್ತೆ? ವೆರಿ ಗುಡ್, 87. ಇದನ್ನ ಹಾಗೆ ಬರ್ದಿದ್ದೇನೆ. ಈಗ ಎಲ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ ಆಗಿ, ಆರ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ಆಗಿ ಬರ್ಕೊಳ್ಳೋಣ. ಲೆಕ್ಕ ಮಾಡ್ಲಿಕ್ಕೆ ಸುಲಭ ಆಗ್ತದೆ, ಬದಲಾವಣೆ ಏನು ಆಗೋದಿಲ್ಲ. ಈಗ ಎರಡೂ ಕಡೆ 3ರಿಂದ ಭಾಗಿಸ್ಕೊಡಿ. ಎರಡೂ ಕಡೆ 3ರಿಂದ ಭಾಗಿಸಿದಾಗ ಇಲ್ಲಿ ನೋಡಿ ಎನ್ ಮೈನಸ್ 1 ಇಂಟು 3 ಡಿವೈಡೆಡ್ ಬೈ 3, 87 ಡಿವೈಡೆಡ್ ಬೈ 3. ಈಗ ಅದನ್ನ ಒಡೆಯೋಣ. ಈಗ ಒಡೆದಾಗ ಏನಾಗುತ್ತೆ? 3 1 ಕ್ಯಾನ್ಸಲ್ ಆಗ್ಬಿಡ್ತದೆ. ಅದೇ ರೀತಿ ಈ ಕಡೆ ಬಲಗಡೆ 3 1 3, 3 2 6, 3 9 27, ಅಂದ್ರೆ 29 ಬರುತ್ತೆ. ಈಗ ಅರ್ಥ ಆಯ್ತು. ಈಗ ಏನ್ ಉಳಿಯುತ್ತೆ ಅಲ್ಲಿ? ಎನ್ ಮೈನಸ್ 1 ಇಸ್ ಈಕ್ವಲ್ ಟು 29 ಉಳಿಯುತ್ತೆ. ಈಗ ಎರಡೂ ಕಡೆ 1ಅನ್ನ ಕೂಡ್ಕೊಳ್ಳಿ, ಅಥವಾ ಇಲ್ಲಿರ್ತಕ್ಕಂಥ ಮೈನಸ್ 1ಅನ್ನ ಈ ಕಡೆ ಕಳಿಸ್ಕೊಳ್ಳಿ. ಆಗೇನಾಗತ್ತೆ? 29 ಪ್ಲಸ್ 1 ಎಷ್ಟಾಗತ್ತೆ? 30 ಆಗ್ತದೆ. ಅಂದ್ರೆ 2 ಅಂಕಿಯ 30 ಸಂಖ್ಯೆಗಳು ನಿಶೇಷವಾಗಿ ಭಾಗಿಸಲ್ಪಡತ್ತೆ. ಈಗ ನಾವು ಇದು ಜನರಲ್ ಆಗಿ ಆಡು ಭಾಷೆಯಲ್ಲೇ ನಾವು ಅಂದ್ರೆ ಒಂದು ಮೈಂಡ್ ಅಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಬಿಡುವುದು ಎಷ್ಟು ಸಂಖ್ಯೆಗಳಿದಾವೆ ಅಂತ. ಇದು ಸೂತ್ರವನ್ನ ಬಳಸಿದ್ರೆ ತುಂಬಾ ಸುಲಭವಾಗೈತೆ. ಈಗ ಮೈಂಡ್ ಅಲ್ಲಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಅದು ಒಂದು ವಿಧಾನವನ್ನ ನೋಡ್ಬಿಡೋಣ ಮೈಂಡ್ ಅಲ್ಲಿ ಮಾಡುವಂತದ್ದು. ಈಗ ಮೊದಲನೇ ಸಂಖ್ಯೆ 12, ನಂತರ 15, 18, 21, 24, 27, 30,
33, 36, 39, 42, 45, 48, 51, 54, 57, 60, 63, 66, 69. ಅದೇ ರೀತಿ 72, 75, 78, 81, 84, 87, 90, 93, 96, 99. ಈಗ ಎಣಿಸಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ಕರೆಕ್ಟ್ ಆಗಿದೆ. ಅಂದ್ರೆ ಎಷ್ಟು ಸಂಖ್ಯೆಗಳಾಗತ್ತೆ? 2 ಅಂಕಿಯ 30 ಸಂಖ್ಯೆಗಳು 3ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತೆ. ನೋಡಿ, ನಾವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು ಎಷ್ಟು ಸಂಖ್ಯೆಗಳು ಭಾಗಿಸಲ್ಪಡುತ್ತೆ ವಿಶೇಷವಾಗಿ ಅಂತ. ಆಮೇಲೆ ಸೂತ್ರವನ್ನ ಅಂದ್ರೆ ಕಡಿಮೆ ಇದ್ದಾಗ ಈಸಿಯಾಗಿ ಕಂಡುಹಿಡಿಬಹುದು, ಇನ್ನು ಜಾಸ್ತಿ ಕೊಟ್ಬಿಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಸೂತ್ರವನ್ನ ಉಪಯೋಗಿಸ್ಕೊಂಡ್ರೆ ಲೆಕ್ಕವನ್ನ ತುಂಬಾ ಸುಲಭವಾಗಿ ಬಿಡಿಸಬಹುದು. ಈಗ ನಿಮ್ಗೊಂದು ಲೆಕ್ಕವನ್ನ ನಾನು ಕೊಡ್ತೇನೆ, ಅದನ್ನ ನೀವು ಖಂಡಿತ ಮಾಡಬೇಕು. ನೀವು ಪ್ರಯತ್ನ ಮಾಡಿ. ಯಾವ ಲೆಕ್ಕ ಅಂದ್ರೆ ತುಂಬಾ ಸುಲಭವಾಗಿರ್ತಕ್ಕಂಥದ್ದು. 5ರಿಂದ ನಿಶೇಷವಾಗಿ ಭಾಗವಾಗುವ 2 ಅಂಕಿಯ ಸಂಖ್ಯೆಗಳೆಷ್ಟು ಎಂಬುದನ್ನ ಕಂಡಿಡಿರಿ. ಕಂಡಿಡಿತೀರಾ ತಾನೆ? ಕಂಡಿಡಿದ್ಬಿಟ್ಟು ಆ ಕಮೆಂಟ್ ಬಾಕ್ಸ್ ಅಲ್ಲಿ ಅದರ ಎಷ್ಟು ಸಂಖ್ಯೆಗಳಿದಾವೆ ಅಂತ ಅಲ್ಲಿ ಬರೀರಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ. ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.